ಕನ್ನಡ ವಾಹಿನಿ. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಲ್ಮೆಯ ಚಂದನವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಮಣ್ಣು ಮತ್ತು ನೀರು ನಮಗೆ ಪ್ರಕೃತಿಯಿಂದ ಉಚಿತವಾಗಿ ದೊರಕುವಂತಹ ಅತ್ಯಮೂಲ್ಯ ಪ್ರಮುಖ ಎರಡು ಸಂಪನ್ಮೂಲಗಳು. ಹಾಗೆಯೇ ಕೃಷಿ ಉತ್ಪಾದಕತೆ, ಕೃಷಿಯ ಒಂದು ಸುಸ್ಥಿರತೆ, ಕೃಷಿಯ ಒಂದು ಯಶಸ್ಸಿಗೆ ಈ ಎರಡು ಸಂಪನ್ಮೂಲಗಳು ಮೂಲಾಧಾರವಾಗಿದೆ ಅಥವಾ ಇದರ ಮೇಲೆ ಕೃಷಿ ಅವಲಂಬಿತವಾಗಿದೆ ಅಂತಂದರೆ ಅತಿಶಯೋಕ್ತಿ ಆಗಲಾರದು. ಆದರೆ ಎಲ್ಲೋ ಒಂದು ಕಡೆ ಹೆಚ್ಚುತ್ತಿರುವ ಈ ಒಂದು ಮಣ್ಣಿನ ಸವಕಳಿ ಆಗಿರ್ಬೋದು, ಅಸಮರ್ಪಕ ನೀರಿನ ಒಂದು ಬಳಕೆ ಆಗಿರಬಹುದು, ವಿಷಪೂರಿತ ರಾಸಾಯನಿಕಗಳ ಬಳಕೆ ಆಗಿರ್ಬೋದು, ಅಥವಾ ಅರಣ್ಯ ನಾಶ ಆಗಿರ್ಬೋದು, ಹಾಗೆಯೇ ಈ ಒಂದು ಇತ್ತೀಚಿನ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಈ ನಮ್ಮ ಒಂದು ಮಣ್ಣಿನ ಒಂದು ಮತ್ತು ನೀರಿನ ಒಂದು ಗುಣಮಟ್ಟವನ್ನು ತೀರಾ ಕುಸಿಯತೊಡಗಿದೆ. ಸೊ ಆದ್ದರಿಂದ ಮಣ್ಣು ಮತ್ತು ನೀರು ಬಹಳ ಅತ್ಯಮೂಲ್ಯವಾದ ಸಂಪನ್ಮೂಲಗಳು. ಅದು ನಮ್ಮ ಕೃಷಿಯ ಒಂದು ಸುಸ್ಥಿರತೆಗೆ ಮೂಲಾಧಾರವಾಗಿದೆ. ರೈತ ಬಾಂಧವರೇ, 1 ಇಂಚು ಮಣ್ಣನ್ನು ಉತ್ಪತ್ತಿ ಆಗೋದಕ್ಕೆ 100 ವರ್ಷಗಳು ಬೇಕು. ಅದೇ ರೀತಿ ಅದೇ 1 ಇಂಚು ಮಣ್ಣನ್ನು ಫಲವತ್ತತೆಯಾಗಲು 1000 ವರ್ಷಗಳು ಬೇಕು ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಅಷ್ಟೇ ಅಲ್ಲ, ಇದು ಮಣ್ಣಿನ ಬಗ್ಗೆ. ಆದರೆ ನೀರು ಅತ್ಯಮೂಲ್ಯ, ವಿಶ್ವದ ಒಂದು ಅತ್ಯಮೂಲ್ಯ ದ್ರಾವಣ, ಏನೂ ಇಲ್ಲ ಇದರ ಸರಿಸಮಾನ. ಸೊ ಮಣ್ಣು ಮತ್ತು ನೀರು ಎಷ್ಟು ಸಮರ್ಪಕವಾಗಿ ನಾವು ಬಳಸ್ತೀವಿ, ಎಷ್ಟು ಮಿತವಾಗಿ ಬಳಸ್ತೀವಿ, ಅದು ಒಂದು ಸಮರ್ಪಕವಾಗಿ ಬಳಸಿದಾಗ ಮಾತ್ರ ಕೃಷಿಗೆ ಒಂದು ಉತ್ಪಾದನೆಯನ್ನು ಮಾಡುವ ಮೂಲಕ ಒಂದು ಒಳ್ಳೆಯ ಕೃಷಿಯನ್ನು ನಾವು ಮಾಡ್ಬೋದು ಅಂತ ಹೇಳ್ತಾ, ರೈತ ಬಂದರು ಇವತ್ತು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು, ಈ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಈ ವಿಷಯವನ್ನು ನಮ್ಮಲ್ಲಿ ಚರ್ಚೆ ಮಾಡೋದಕ್ಕೆ, ಮತ್ತಷ್ಟು ಒಂದು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಮೊಹಮ್ಮದ್ ಪರ್ವೇಜ್ ಬಂತ್ನಾಳ್ ಸಾಹೇಬರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೆ ರೈತ ಬಾಂಧವರ ಪರವಾಗಿ ಮತ್ತು ಚಂದನವಾಹಿನಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತೀನಿ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ, ಶರಣಾರ್ಥಿಗಳು. ರೈತ ಬಾಂಧವರೇ, ಮತ್ತೊಮ್ಮೆ ತಮಗೆ ಹೇಳ್ತಿದ್ದೀನಿ, ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಅನ್ನೋ ಒಂದು ವಿಷಯ ಆಗಿದೆ. ದಯಮಾಡಿ ಈ ವಿಷಯಕ್ಕೆ ಮಾತ್ರ ತಮ್ಮ ಪ್ರಶ್ನೆ ಕೇಂದ್ರೀಕೃತವಾಗಿರಬೇಕು, ಸೀಮಿತವಾಗಿರಬೇಕು. ಪ್ರಶ್ನೆ ಕೇಳುವಾಗ ತಮ್ಮ ಒಂದು ಟಿವಿ ನಿಷೇಧತೆಗೆ ತರಬೇಕು. ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳೋದಕ್ಕೆ ದೂರವಾಣಿ ಸಂಖ್ಯೆ ನಿರಂತರವಾಗಿ ನಮ್ಮ ಟಿವಿ ಪರದೆ ಬರ್ತಾ ಹೋಗುತ್ತೆ. 080223525999 ಮತ್ತು 23542699. ಬನ್ನಿ ರೈತ ಬಾಂಧವರೇ, ಜಲಾನಯನ ಅಭಿವೃದ್ಧಿ ಇಲಾಖೆಯ ಒಂದು ಈ ಯೋಜನೆಯಲ್ಲಿ ಯಾವ್ಯಾವ ಒಂದು ಕ್ರಮಗಳು ಇದ್ದಾವೆ ಅದನ್ನು ಚರ್ಚೆ ನಾವು ಪ್ರಾರಂಭ ಮಾಡೋಣ. ಸರ್, ನಾನೀಗ ಹೇಳಿದೆ ಜಲಾನಯನ ಅಭಿವೃದ್ಧಿ ಯೋಜನೆ, ಅದರಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಅಂತ ಹೇಳಿದೆ. ಸರಿ, ಈ ಒಂದು ಜಲಾನಯನ ಅಂತ ಹೇಳಿದಾಗ ಏನು ಸರ್ ಇದೆ? ಜಲಾನಯನ ಅಂದ್ರೆ ಏನು? ಇದು ಎಲ್ಲಿ ರೂಪಿಸಲಾಗುತ್ತೆ ಸರ್? ಹೌದು, ಈಗ ಜಲಾನಯನ ಅಂದ್ರೆ ಬಹಳಷ್ಟು ಜನರಿಗೆ ಅದು ಜಲಾನಯನ ನಾವು ಚಿಕ್ಕವರಿದ್ದೆಲ್ಲ ಕೇಳ್ಕೊತೇ ಬಂದಿದ್ವಿ. ಅದ್ರ ಆ್ಯಕ್ಚುಲಿ ಏನು ಅನ್ನೋದು ಭಾಳಷ್ಟು ಜನರಿಗೆ ನಮಗೂ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಜಲಾನಯನ ಏನಂದ್ರೆ ಏನೂ ಇಲ್ಲ, ಒಂದು ಎತ್ತರವಾದ ಪ್ರದೇಶದಿಂದ ಹರಿದು ಬರುವಂಥ ನೀರನ್ನು ಒಂದು ಕಡೆ ಶೇಖರಣೆ ಮಾಡುವಂಥದಕ್ಕೆ ನಾವು ಜಲಾನಯನ ಪ್ರದೇಶ ಅಂತೀವಿ. ಇದು ಲಕ್ಷಾನುಗಟ್ಟಲೆ ಹೆಕ್ಟರ್ ಪ್ರದೇಶ ವ್ಯಾಪಿಸಿರ್ಬೋದು. ಫಾರ್ ಎಕ್ಸಾಂಪಲ್, ಇದು ಕಾವೇರಿ ಜಲಾನಯನ ಪ್ರದೇಶ ಅಂತೀವಿ, ಕೃಷ್ಣಾ ಜಲಾನಯನ ಪ್ರದೇಶ ಅಂತೀವಿ. ಸೊ ಈಗ ಲಕ್ಷಾನುಗಟ್ಟಲೆ ಹೆಕ್ಟರನ್ನು ನಾವು ಒಟ್ಟಿಗೆ ನಾವು
ಉಪಚಾರ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ನಾವು ಇಲಾಖೆಯವರು ಏನು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರದವರು ಹಂತ ಹಂತವಾಗಿ ಅಂದರೆ ಕಿರು ಜಲಾನಯನಗಳು, ಉಪ ಜಲಾನಯನಗಳು 5,000ರಿಂದ 8,000 ಹೆಕ್ಟರ್ ಪ್ರದೇಶ ಆಗಿರ್ಬೋದು, 500ರಿಂದ 1,000 ಹೆಕ್ಟರ್ ಪ್ರದೇಶ, ಈ ಚಿಕ್ಕ ಚಿಕ್ಕ ಪ್ರದೇಶ ಅಂತ ತೆಗೆದುಕೊಂಡು ಸಂಪೂರ್ಣವಾಗಿ ನಾವು ಅದನ್ನು ಟ್ರೀಟ್ಮೆಂಟನ್ನು ಮಾಡುವಂಥ ನಾವು ಕ್ರಮವನ್ನು ಕೈಗೊಳ್ತೀವಿ. ಅದಕ್ಕೆಲ್ಲ ಜಲಾನಯನ ಪ್ರದೇಶ ಅಂತಾರೆ. ಸರ್, ಈಗ ಒಳ್ಳೆ ಒಂದು ಮಾಹಿತಿ ಹೇಳಿದ್ರೆ ಸರ್. ಈಗ ಮತ್ತೊಂದು ಈಗ ಮುಂದುವರೆದೇ ಅದರಲ್ಲಿ ಈಗ ಒಂದು ಜಲಾನಯನ ಪ್ರದೇಶ ಅಂತ ಹೇಳಿದಾಗ, ಸೊ ಇದನ್ನ ನಾವು ಏನಾದರೂ ಈಗ ರೂಪಿಸಬೇಕು ಅಂತ ಹೇಳಿದಾಗ ಏನೋ ಮಾನದಂಡಗಳೇನಿರ್ತಾವೆ? ಹೌದು, ಈಗ ಕೇಂದ್ರ ಸರ್ಕಾರ ಈಗ ಜಲಾನಯನ ಪ್ರದೇಶವನ್ನು ನಾವು ಆಯ್ಕೆ ಮಾಡಲಿಕ್ಕೆ, ಉಪಚಾರ ಮಾಡಲಿಕ್ಕೆ ಕೆಲವೊಂದು ಕೇಂದ್ರ ಸರ್ಕಾರ ಮಾನದಂಡವನ್ನು ನಿಗದಿ ಮಾಡಿದೆ. ಏನಪ್ಪ ಅಂದ್ರೆ ಈಗ ಪ್ರದೇಶ ಆಯ್ಕೆ ಮಾಡುವಾಗ ನಾವು ಅಲ್ಲಿ ಕಡಿಮೆ ಮಳೆ ಆಗಬೇಕು ಅಂತ, ಅಥವಾ ಭೂ ಫಲವತ್ತತೆ ಕಡಿಮೆ ಇರಬೇಕು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ರೈತರ ಪ್ರಮಾಣ ಹೆಚ್ಚಿಗೆ ಇರಬೇಕು, ಅಂತರ್ಜಲ ಮಟ್ಟ ಬಹಳಷ್ಟು ಕುಸಿದು ಇರಬೇಕು. ಸೊ ಇಂಥವು ಕಡಿಮೆ ಮಳೆ ಆಗುವಂಥ ಪ್ರದೇಶವನ್ನು ನಾವು ಹೇಳಿದೆ. ಸೊ ಭೂ ಫಲವತ್ತತೆ ಕಡಿಮೆ ಇರುವಂಥ ಪ್ರದೇಶ, ಸೊ ಇಂಥವೆಲ್ಲ ಪ್ರದೇಶವನ್ನು ನಾವು ಬರುವಂಥ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿ ಅಲ್ಲಿ ನಾವು ಉಪಚಾರವನ್ನು ಕೈಗೊಳ್ತಾ ಇದ್ದೀವಿ. ಸರ್, ಒಂದು ಕರೆ ಬರ್ತಾ ಇದೆ ಸರ್. ಚಂದ್ರಶೇಖರ್ ಅವರು ಭದ್ರಾವತಿಯಿಂದ ಕರೆ ಮಾಡ್ತಿದ್ದಾರೆ. ಅವ್ರ ಪ್ರಶ್ನೆ ಏನಿದೆ ನೋಡೋಣ. ಹಲೋ ಚಂದ್ರಶೇಖರ್ ಅವರು, ನಮಸ್ಕಾರ. ನಮಸ್ತೆ ಸರ್, ಒಳ್ಳೆ ಕಾರ್ಯಕ್ರಮ, ಮಣ್ಣು ಅಭಿವೃದ್ಧಿ ಮಾಡೋದು. ಒಳ್ಳೆ. ನಂದು 2 ಪ್ರಶ್ನೆ ಇದೆ ಸರ್. ಕೇಳಿ, ಪ್ರಶ್ನೆ ಕೇಳಿ. ಎರಡನ್ನೂ ಕೇಳ್ಬಿಡಿ ಒಟ್ಟಿಗೆ. ಮಣ್ಣು ತೋಟಕ್ಕೆ ನಾವು ಹೊರಗಡೆಯಿಂದ ಹೊಡಿಸ್ತೀವಲ್ಲ, ಅದು ಒಳ್ಳೇದಾ? ಅಥವಾ ನಾವು ಮಣ್ಣು ತೋಟದಲ್ಲೇ ಮಲ್ಚಿಂಗ್ ಮಾಡಿ ಮಣ್ಣು ಅಭಿವೃದ್ಧಿ ಮಾಡೋದು ಯಾವ್ದು ಒಳ್ಳೇದು? ಆ ತರ ಕೇಳ್ಬೇಕು ಸರ್. ನಾವು ಬೇಸಿಗೆಯಲ್ಲಿ ಸರ್ ನೀರಿಗೆ ಅಭಾವ ಇದೆ. ಹೌದು ಹೌದು. ಯಾವ ತರ ತೋಟ ಮೇಂಟೈನ್ ಮಾಡ್ಬೇಕು? ಸರಿ, ಮಾಗಿ ಮಾಡ್ಬೇಕು ಅಥವಾ ಮಲ್ಚಿಂಗ್ ಮಾಡಿದ್ರೆ ಒಳ್ಳೇದು? ಈಗ ಬಹಳಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದ್ರ ತಾವು ಪ್ರಶ್ನೆಯಲ್ಲಿ ಉತ್ತರವನ್ನು ಅಡಗಿದೆ. ಈಗ ಮಲ್ಚಿಂಗ್ ಅಂತ ಹೇಳಿ, ಮಲ್ಚಿಂಗ್ ಹೊದಿಕೆ ನೀವು ಯಾವ್ದಾರ ರೀತಿಯಿಂದ ಈಗ ಕ್ಷೇತ್ರದ ನಮ್ಮ ಫೀಲ್ಡ್ದಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಈ ನಾವು ಅಡಿಕೆ ಬೆಳೆ ಆಗಿರ್ಬೋದು, ನೀವು ಬೇರೆ ಬೇರೆ ಬೆಳೆಗಳದ್ದು ನಾವು ರಾ ಮೆಟೀರಿಯಲ್ಸ್ ಅಂತ ಹೇಳ್ತೀವಲ್ಲ, ಹೊದಿಕೆ ಕಚ್ಚಾ ವಸ್ತುಗಳು ಬಿದ್ದಿರ್ತವೆ, ಅದನ್ನೇ ನಾವು ಭೂಮಿ ಮೇಲೆ ಹರಡುವುದರಿಂದ ಏನಾಗ್ತದೆ ಅಂದ್ರೆ ಮಣ್ಣಿನ ತೇವಾಂಶವನ್ನು ಆಗುವುದನ್ನು ತಡೆಗಟ್ಟಿ ಅಲ್ಲೇ ನಮಗೆ ನೀರನ್ನು ಸಂರಕ್ಷಣೆಯನ್ನು ಮಾಡ್ಬೋದು. ಜೊತೆಗೆ ಭೂ ಫಲವತ್ತತೆಯನ್ನು ಸಹಿತ ನಾವು ಹೆಚ್ಚಿಗೆ ಮಾಡ್ಬೋದು. ಅಲ್ಲಿ ಎರೆಹುಳ ಹುಳುಗಳ ಉತ್ಪತ್ತಿಯನ್ನು ಹೆಚ್ಚಿಗೆ ಮಾಡ್ಬೋದು. ಒಂದು ರೀತಿಯಿಂದ ಸಾವಯವ ಗೊಬ್ಬರ ನಾವು ಭೂಮಿಗೆ ಕೊಡುವಂತ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು ಅದರಲ್ಲಿ. ಈಗ ಮೇಲೆ ಕಾಣಿಸ್ತದೆ. ಹೌದು, ಇದೆಲ್ಲ ತಾವು ನೋಡಿಬಹುದು. ಈಗ ಪ್ಲಾಸ್ಟಿಕ್ ಮಲ್ಚ್ ಬಂದಿದೆ, ಮತ್ತು ಪ್ಲಾಸ್ಟಿಕ್ ಮಲ್ಚ್ ಅವೆಲ್ಲ ಏನಾಗ್ತದೆ ಬಹಳ ಕಾಸ್ಟ್ಲಿ ಅಫೇರ್ಸ್. ಅಂದ್ರೆ ಮರಳಿನಿಂದ ಸಹಿತ ನೀವು ಮೇಲೆ ಭೂ ಹೊದಿಕೆಯನ್ನು ಮಾಡಬಹುದು ಇತ್ತೀಚೆಗೆ. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇರುವಂತ ಪದಾರ್ಥಗಳು ತಾವು ಹೊದಿಕೆಯನ್ನು ಮಾಡೋದ್ರಿಂದ, ತ್ಯಾಜ್ಯಗಳನ್ನು ಹಾಕೊಳ್ಳೋದ್ರಿಂದ ನಾವು ಚೀಪ್ ಅಂಡ್ ಬೆಸ್ಟ್ ಆಗುತ್ತೆ. ಅದರಿಂದ ನಾವು ಎಷ್ಟೋ ಪ್ರಮಾಣದ ಏನು ಆವಿ ಆಗೋದನ್ನು ತಡೆಗಟ್ಟಬಹುದು. ಒಳ್ಳೆ ಉತ್ತರ ನೀಡಿದ್ರೆ ಸರ್. ಸರ್, ಇವಾಗ ಈ ಒಂದು ಸದ್ಯದ ಬರ ಪರಿಸ್ಥಿತಿ ಎದುರಿಸೋದಕ್ಕೆ ತಮ್ಮ ಜಲಾನಯನ ಇಲಾಖೆ ವತಿಯಿಂದ ಪರ್ಯಾಯ ಯೋಜನೆಗಳೇನಾದರೂ ರೂಪಿಸಿದ್ರೆ ಸರ್? ಅಥವಾ ಈಗ ಆಲ್ರೆಡಿ ತಮಗೆ ಗೊತ್ತಿದ್ದಾಗೆ ಜಲಾನಯನ ಇಲಾಖೆ ಅಥವಾ ಜಲಾನಯನ ಯೋಜನೆಗಳು ಇದು ಮಣ್ಣು ಮತ್ತು ನೀರು ಸಂರಕ್ಷಣೆ ಯೋಜನೆಗಳು, ಜೊತೆಗೆ ಬರನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದ ದೃಷ್ಟಿಯಿಂದ ಇದನ್ನು ಯೋಜನೆಗಳು ರೂಪಿಸ್ತೀವಿ. ನಮ್ಮ ಯೋಜನೆಗಳು ಏನಿರ್ತವೆ ಸುಮಾರು 4ರಿಂದ 5 ವರ್ಷದ ಯೋಜನೆಗಳು ಇದ್ದಿರ್ತವೆ. ಸೊ ಈಗ ಆಲ್ರೆಡಿ ನಾವು PM-KSY 2.0 2.2 ಅಂತ ಹೇಳ್ತೀವಿ. ಅದನ್ನ ಅನುಷ್ಠಾನದಲ್ಲಿ ವಿವಿಧ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ರಿವಾರ್ಡ್ ಅನ್ನ ಯೋಜನೆಯನ್ನು ಸಹಿತ ನಾವು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆಡ್ ಫಂಡಿಂಗ್ ಅಸಿಸ್ಟೆಡ್ ಅನುದಾನವನ್ನು ಪಡೆದುಕೊಂಡು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಮತ್ತು ಮಳೆಯಾಶ್ರಿತ ಪ್ರದೇಶಾಭಿವೃದ್ಧಿ ಯೋಜನೆ RAD ಅಂತ ಹೇಳ್ತೀವಿ, ಅದರಲ್ಲಿ ಸಹಿತ ನಾವು ಅಭಿವೃದ್ಧಿಯನ್ನು ಈ ರೈತರಿಗೆ ಅನುಕೂಲ ಮಾಡುವಂಥ ವಿವಿಧ ಚಟುವಟಿಕೆಗಳನ್ನು ನಾವು ಸಹಿತ ಕೊಡ್ತಾ ಇದ್ದೀವಿ. ಅದು ಪ್ರಮುಖವಾಗಿ ನರೇಗಾ ಅಂತೇಳಿ ಹಿಂದಿತ್ತು, ಈಗ ವಿಬಿಗಿ ರಾಮ್ಜಿ ಅಂತೇಳಿ ಹೊಸ ರಾಮ್ಜಿ ಅಂತೇಳಿ 60-40 ಕೇಂದ್ರ ಸರ್ಕಾರ 60, ನಮ್ಮದು 40 ರಾಜ್ಯ ಸರ್ಕಾರದ ಪಾಲನ್ನು ಹೊಂದಿಕೊಂಡು ವಿವಿಧ ಗ್ರಾಮಗಳಲ್ಲಿ ಇದನ್ನು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ದಯಮಾಡಿ ರೈತ ಬಾಂಧವರು ಯಾರ್ಯಾರು ಕೇಳ್ತಾ ಇದ್ದಾರೆ ಈ ಚಂದನ ವಾಹಿನಿ ವೀಕ್ಷಕರು, ತಮ್ಮ ಕ್ಷೇತ್ರದಲ್ಲಿ ಏನೇ ವೈಯಕ್ತಿಕವಾದಂಥ ಕಾಮಗಾರಿಗಳು ಇದ್ದಾವೆ, ಸಾಮೂಹಿಕವಾದಂಥ ಕಾಮಗಾರಿಗಳು ಸಹಿತ ಇದ್ದಾವೆ. ತಾವು ಹೋಗಿ ನಮ್ಮ ಕೃಷಿ ಇಲಾಖೆಗೆ ಅಥವಾ ಪಂಚಾಯತಿಗೆ ಭೇಟಿ ಆದರೆ ಅಲ್ಲಿ ತಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಹೇಳಿದ್ರೆ ಅವರೆಲ್ಲ
ಈಗ ಆಲ್ರೆಡಿ DPR ಎಲ್ಲ ರೆಡಿ ಇದ್ದಿರ್ತದೆ. ಅದು DPR ಅನ್ನು ಪಂಚಾಯತ್ ಎಲ್ಲೆಲ್ಲ ಮಟ್ಟದಲ್ಲಿ ಎಲ್ಲ ಅಪ್ರೂವಲ್ ತಗೊಂಡ್ಕೊಂಡು ನಿಮಗೆ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಈ ಬರಗಾಲದಲ್ಲಿ. ಯಾಕಂದ್ರೆ ಗುಳೆ ಹೋಗೋದನ್ನು ಸಹಿತ ನಾವು ತಡೆಗಟ್ಟಬಹುದು. ಸರ್ ಮತ್ತೊಂದು ಕರೆ ಬರ್ತಾ ಇದೆ. ಸಿದ್ಲಿಂಗಪ್ಪ ಅನ್ನೋರು ಸಿಂದಗಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ ಸಿದ್ಲಿಂಗಪ್ಪರೇ, ಪ್ರಶ್ನೆ ಕೇಳಿ. ಅದೇ ಸರ್, ನಮ್ದು ನೀರಿಂದ ಏನ್ ಕೊರತೆ ಇಲ್ಲ. 2 ಬೋರ್ ಅದಾವ್ರಿ. ಹಾ 2 ಬೋರಿಗೆ ನೀರ್ ಅದಾವ್ರಿ. ಸರಿ. ಅದು ನೀರ ಬಾವಿಗೆ ಲಿಫ್ಟ್ ಮಾಡ್ತೇನ್ರಿ. ಬಾವಿ ಅದ್ರಿ, ಅದು ಬಾವಿಗೆ ಲಿಫ್ಟ್ ಮಾಡಿದ್ದು ನೀರು ಮರುದಿನ ನಾವು ಯೂಸ್ ಮಾಡ್ಲಾರ್ದೆ ಸರಿತದೆ 2-3 ಫೂಟ್. ಅದಕ್ಕೆ ಏನಾದರೂ ಸರಿ ಇಲ್ಲಾರ್ದಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ನೀವು ಸಿಂದಗಿಲಿಂದ ಕರೆ ಮಾಡಿದ್ದು ಬಹಳ ಸಂತೋಷ. ಈಗ ನೀವು ಅದರ ಬದಲಾಗಿ ಸ್ವಲ್ಪ ಖರ್ಚಾದ್ರೂ ಒಂದು ಟ್ಯಾಂಕ್ ಟೈಪ್ ಒಂದು ನೀರು ಕುಡಿಯೋ ಒಂದು ಟ್ಯಾಂಕ್ ಟೈಪ್ ಕಟ್ಟಿದ್ರೆ ಸಿಮೆಂಟಿದ ಕೆಳಗೆ ಹಾಕಿ ಮಾಡಿದ್ರೆ, ನೀವು ನೀರನ್ನು ಎತ್ತರ ಪ್ರದೇಶದಲ್ಲಿ ಕಟ್ಟಿದ್ರೆ ನೀರನ್ನು ಅದರಲ್ಲಿ ನೀವು ಸಂಗ್ರಹಣೆ ಮಾಡಿ ಮೇಲೆ ಕೆಳಗಲಿಂದ ಒಂದು ಪೈಪ್ ಗೀಪ್ ಹಾಕಿದ್ರೆ ಬೆಳಗ್ಗೆ ಅದು ಪೈಪ್ ಓಪನ್ ಮಾಡಿದ್ರೆ ಸೀದಾ ನಾವು ಗುರುತ್ವಾಕರ್ಷಣ ಬಲದಿಂದ ನೀರನ್ನು ನೀವು ಹೊಲವನ್ನು ಸಂಪೂರ್ಣವಾಗಿ ಉಣಿಸ್ಬೋದು. ಒಂದು ನೀವು ಈ ಬಾವಿ ಒಳಗೆ ಹಾಕಿ ಮತ್ತೆ ಬಾವಿ ಒಳಗೆ ಒಂದು ಮೋಟ್ರ್ ಬಿಟ್ಟು ಮೋಟ್ರಲಿಂದ ಮತ್ತೆ ನೀರು ಎತ್ತೋದು, ಇದು ಡಬಲ್ ಟೇಬಲ್ ಖರ್ಚು ಆಗ್ತದೆ. ದಯಮಾಡಿ ಏನು ಮಾಡಿರಿ, ನೀವು ಒಂದು ವೇಳೆ ಬಾವಿಯಲ್ಲಿ ಅದು ಶೇಖರಣೆ ನೀರು ಮಾಡೋದಿತ್ತಂದ್ರೆ ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಗಿದಿಕೆ ಮಾಡಬೇಕು. ಒಂದು ಇಲ್ಲಿಲ್ಲ ಅಂದ್ರೆ ನೀವು ಬೆಸ್ಟ್ ಅಂದರೆ ಒಂದು ಯಾವುದಾದ್ರು ಒಂದು ನೀರಿನ ಟ್ಯಾಂಕ್ ಒಂದು ಮಾಡಿದ್ರೆ ಮೇಲೆ ಭೂಮಿಲಿಂದ ಒಂದು 2-3 ಫೂಟ್ ಹೈಟದಲ್ಲಿ ಮಾಡಿದ್ರೆ ನಿಮಗೆ ಮುಂದೆ ನೀರನ್ನು ಶೇಖರಣೆ ಮಾಡಿ ಅದನ್ನ ನೀರು ಗುರುತ್ವಾಕರ್ಷಣ ಬಲದಿಂದ ಇಡೀ ಕ್ಷೇತ್ರಕ್ಕೆ ನೀವು ನೀರು ಉಣಿಸ್ಬೋದು. ಕರೆಂಟ್ ಇರಲಿಲ್ಲ ಅಂದ್ರೂ ನೀವು ಮಾಡ್ಕೋಬಹುದು. ಸರ್, ಈಗ ಇದು ಈ ಒಂದು ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಯೋಜನೆಗಳೇನಿದ್ದಾವೆ, ಇದರಲ್ಲಿ ಏನಾದರೂ ತಗೊಳ್ಳೋದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಏನಾದರೂ ಹಲವಾರು ವಿಧಿವಿಧಾನಗಳು ಈ ಥರ ಏನಾದರೂ ಇದೆಯಾ? ಹೌದು. ಈಗ ಮೊಟ್ಟ ಮೊದಲೇದಾಗಿ ನಾ ಹೇಳಿದೆ, ಇದು ಕ್ಷೇತ್ರವನ್ನು ಹೇಗೆ ಆಯ್ಕೆ ಮಾಡಬೇಕಂತೇಳಿ. ಕ್ಷೇತ್ರವನ್ನು ಆಯ್ಕೆ ಮಾಡಿದ ತಕ್ಷಣ ಈಗ ಬಹಳಷ್ಟು ರೈತರಲ್ಲಿ ಜನರಾಗಲಿ ಆ ಊರಿಗೆ ನಾವು ಇಲಾಖೆಯವರು ಹೋದ್ರೆ ಏನ್ ಮಾಡ್ತಾರೆ, ಏನೋ ಒಂದು ಕೆಟ್ಟ ದೃಷ್ಟಿಯಿಂದ ಅಥವಾ ಯಾವುದೊಂದು ಬೇರೆ ಭಾವನೆಯಿಂದ ನೋಡಬಹುದು. ಅದು ನಮಗೊಂದು ಹೆದರಿಕೆ ಇರ್ತದೆ. ಸೊ ಅವರ ಭರವಸೆಯನ್ನು ಪಡೀಲಿಕ್ಕೆ ನಾವು ಏನ್ ಮಾಡ್ಬೇಕು, ಅವರನ್ನು ಭರವಸೆಯನ್ನು ಗಳಿಸ್ಲಿಕ್ಕೆ ಒಂದು ಫ್ರೀಯಾಗಿ ಆ ಊರಿಗೆ ಯಾವ್ದಾರ ಅದರ ಸೋಲಾರ್ ಲ್ಯಾಂಪ್ ಕೊಡೋದಾಗ್ಲಿ, ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಇದ್ದಿರ್ತಾವಲ್ಲಿ ಆ ಸ್ಕೂಲಿಗೆ ಮಕ್ಕಳ ನೆಲದ ಮೇಲೆ ಕೂಡ್ತಿರ್ತಾರೆ, ಅವ್ರಿಗೆ ಸ್ಕೂಲ್ ಬೆಂಚ್ ಕೊಡೋದಾಗ್ಲಿ, ಅಥವಾ ದನಗಳಿಗೆ ಕುಡಿಯೋಕೆ ನೀರಿರಲ್ಲ ಆ ನೀರಿಂದ ಒಂದು ಟ್ರಫ್ ಮಾಡೋದಾಗ್ಲಿ, ಇಂಥವೆಲ್ಲ ಹಲವಾರು ಚಟುವಟಿಕೆ ಮಾಡೋದ್ರಿಂದ ಅವರ ಕಾನ್ಫಿಡೆನ್ಸ್ ಅನ್ನು ಭರವಸೆಯನ್ನು ಪಡೆದುಕೊಂಡು ನಂತರ ಏನ್ ಮಾಡ್ಬೇಕು ಅಂದ್ರೆ ಪ್ರಚಾರ ಈ ಯೋಜನೆ ಬಗ್ಗೆ ರೈತರನ್ನು ಒಳಗೊಂಡು ಮತ್ತು ನಮ್ಮ NGOಗಳನ್ನು ಅವರನ್ನು ಒಳಗೊಂಡು ಏನು ಮಾಡ್ತೀವಿ, ಪ್ರಚಾರವನ್ನು ಡಂಗರ ಮೂಲಕ ಆಗಲಿ, ಗೋಡೆ ಬರ ಮೂಲಕ ಆಗಲಿ, ಜಾತ್ರೆ ಒಂದು ಬೀದಿ ನಾಟಕ ಮಾಡೋದ್ರ ಮೂಲಕ ಈ ಯೋಜನೆ ಏನು ಇದಕ್ಕೆ ಹೇಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಅನ್ನೋದ್ರ ಬಗ್ಗೆ ಪ್ರಚಾರ ಮಾಡಿ ನಂತರ ಏನು ಮಾಡ್ತೀವಿ, ಇವರೆಲ್ಲ ಜನರನ್ನು ಸೇರಿಸ್ಕೊಂಡು ಆ ಊರು ನಮಗೇನು ನಕ್ಷೆ ಇದ್ದಿರ್ತದ ಆ ನಕ್ಷದ ಪ್ರಕಾರ ಎಲ್ಲ ಕಡೆ ತಿರುಗಾಡ್ತೀವಿ. ಊರವರು, ಗ್ರಾಮ ಪಂಚಾಯತಿಯವರು ಎಲ್ಲರೂ ಸೇರಿಕೊಂಡು ಸಹಭಾಗಿತ್ವದಲ್ಲಿ ಹೋಗ್ಕೊಂಡು ಯಾವ ಕ್ಷೇತ್ರದಲ್ಲಿ ಯಾವ ಜಮೀನಲ್ಲಿ ಪರದಲ್ಲಿ ಕಾಣಿಸ್ತದೆ, ಯಾವ ಜಮೀನದಲ್ಲಿ ಏನು ಬೇಕು, ರೈತರಿಗೆ ಯಾವ್ದು ರೀತಿಯಿಂದ ಏನು ಸವಲತ್ತು ಬೇಕು, ಎಲ್ಲಿ ನಾವು ಚೆಕ್ ಡ್ಯಾಮ್ ಕಟ್ಟಬೇಕು, ಎಲ್ಲಿ ನಾವು ಇದನ್ನ ನಾಲಾ ಬದುವನ್ನು ಕಟ್ಟಬೇಕು, ಯಾವ ಹೊಲದಲ್ಲಿ ಒಡ್ಡು ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಜೊತೆಗೆ ನಾವು ಏನು ಸಂಘಗಳನ್ನು ರೈತ ರಚನೆಯನ್ನು ಮಾಡ್ತೀವಿ. ಸ್ವಸಹಾಯ ಸಂಘಗಳು ಇರ್ಬೋದು, ಅಲ್ಲಿ ಬಳಕೆದಾರ ಸಂಘ ಇರ್ಬೋದು. ಪ್ರಮುಖವಾಗಿ ಜಲಾನಯನ ಸಮಿತಿಯನ್ನು ನಾವು ರಚನೆ ಮಾಡಿ ಅವ್ರ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ ಸಮಿತಿಗೆ. ಸೊ ಇದೆಲ್ಲ ಒಂದು DPR ಅಂತ ಹೇಳ್ತೀವಿ, ಪ್ರೊಜೆಕ್ಟ್ ರಿಪೋರ್ಟ್ ಅನ್ನು ತಯಾರು ಮಾಡಿ ನಾವು ಗ್ರಾಮ ಸಭೆಯಲ್ಲಿ ಇಟ್ಟು ನೆಕ್ಸ್ಟ್ ಇದು ಅನುಮೋದನೆ ಪಡೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಅವರು ಸಮಿತಿ ಇರ್ತದೆ, ಅಲ್ಲಿ ಸಹಿತ ಅನುಮೋದನೆ ಪಡೆದುಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ಒಂಥರ ಚೆನ್ನಾಗಿದೆ ಸರ್. ಅಂತಂದ್ರೆ ಈಗ ಮೇಲ್ ಹಂತದಿಂದ ಕೆಳಗಡೆ ಬರ್ತಾ ಇಲ್ಲ, ಇದು ರೈತರಿಂದ ರೂಪಿತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಕೆಳ ಹಂತದಿಂದ ಮೇಲೆ ರೈತರ ಯೋಜನೆ ರೂಪಿಸಬೇಕು, ಅದರ ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ ಅಷ್ಟೇ. ಬಹಳ ಒಳ್ಳೆಯ ಒಂದು ಯೋಜನೆ ಸರ್ ಇದು. ಸರ್ ಮತ್ತೊಂದು ಕರೆ ಬರ್ತಾ ಇದೆ, ವಿಜಯಪುರದಿಂದ ಮೊಹಿಯುದ್ದೀನ್ ಅನ್ನೋರು ಕರೆ ಮಾಡ್ತಾರೆ. ಹಲೋ, ನಮಸ್ಕಾರ ಮೊಹಿಯುದ್ದೀನ್ ಅವರೇ. ನಮಸ್ತೆ, ನಾವು ಬಿಜಾಪುರದಿಂದ ಮಾತಾಡ್ತಿರೋದು. ಗೊತ್ತಾಯ್ತು, ಕೇಳಿ ಪ್ರಶ್ನೆ. ಈಗ ಅದೇ ನಾವು ಕೃಷಿ ಹೊಂಡ ಮಾಡ್ಬೇಕಂತಿದ್ದೇವೆ. ಕೃಷಿ ಹೊಂಡಕ್ಕೆ ನಮ್ಮ ಒಂದ್ 2 ಬೋರ್ ಇದಾವೆ. ಬೋರಿಂದ ಕೃಷಿ ಹೊಂಡ ಮಾಡ್ಬೇಕಂತದ್ವಿ. ಅದಕ್ಕೆ ಸಹಾಯಧನ ಏನಾರ ಕೊಡ್ತೀರಾ?
ಕೃಷಿ ಮೊಹಿದ್ದೀನ್ ಅವರೇ, ತಾವು ಯಾವ ಊರು ಅಂತ ಹೇಳಿಲ್ಲ. ವಿಜಯಪುರದಲ್ಲಿ ಯಾವ ಊರು? ಅಲ್ಲ, ವಿಜಯಪುರ ಸರ್. ನಾವು ಇಲ್ಲಿ ವರ್ಕ್ ಮಾಡ್ತಿದ್ವಿ, ಬಿಜಾಪುರದಲ್ಲಿ ವರ್ಕ್ ಮಾಡ್ತೀವಿ. ದಾವಣಗೆರೆ ಪ್ರಾಪರ್ ದಾವಣಗೆರೆ. ಇಲ್ಲ, ಅದೇ ನೀವು ಎಲ್ಲಿ ಹೊಂಡ ಮಾಡ್ಬೇಕಂತೀರಿ? ಜಮೀನ್ ಎಲ್ಲಿದೆ? ಮಾಡ್ತಿರೋದು ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ದಾವಣಗೆರೆಯಲ್ಲಿ ಚನ್ನಗಿರಿ ತಾಲೂಕದಲ್ಲಿ ನೀವು ಮಾಡ್ಬೇಕಂದ್ರೆ ನೀವು ಅಲ್ಲಿ ಕೃಷಿ ಅಧಿಕಾರಿಗಳು ಭೇಟಿಯಾಗಿ ನಮ್ಮ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸಹಿತ ಮಾಡುವ ಒಂದು ಅವಕಾಶ ಇದೆ. ಜೊತೆಗೆ ನಮ್ದು ಇನ್ನೊಂದು ಯೋಜನೆ ಇದೆ, ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಯಲ್ಲಿ ಸಹಿತ ನಾವು ಕೃಷಿ ಹೊಂಡಗಳನ್ನು ಮಾಡ್ತೀವಿ. ಅಂದ್ರೆ PMKSY ಈಗ ನೀವು ನೋಡಿರ್ಬೋದು, ಅದರಲ್ಲಿ 2.0ದಲ್ಲಿ ಮಾಡೋದಾಗ್ಲಿ, OI ಅಂತೇಳಿ ಅದರ ಇಂಟರ್ವೆನ್ಷನ್ಸ್ ಅಂತ ಹೇಳಿದೆ. ಅಲ್ಲಿಯೂ ಸಹಿತ ಆ ಯೋಜನೆಯಲ್ಲಿ ಸಹಿತ ನಾವು 75,000 ಮ್ಯಾಕ್ಸಿಮಮ್ ಅಷ್ಟು ಅನುದಾನದಲ್ಲಿ ಹೊಂಡವನ್ನು ಮಾಡ್ಬೋದು. ತಮಗೆ ಎಲ್ಲಿ ಬೇಕು ಏನನ್ನೋದು ನಿಮ್ಮ ಅಧಿಕಾರಿಗಳು ನಿಮ್ಮ ಅಲ್ಲಿ ನಿಮ್ಮ ಮನೆಯವರಾಗಲಿ ಯಾರಾಗಲಿ ಕೃಷಿ ದಾವಣಗೆರೆ ಇದ್ದರೆ ಅಥವಾ ನೀವು ಯಾವ ತಾಲೂಕು ಹೇಳಿದ್ರಿ ಆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಹತ್ರ ತಾವು ಭೇಟಿಯಾಗಿ ನನ್ನ ಹೆಸರು ಹೇಳಿ ಡೈರೆಕ್ಟರ್ ಹೇಳಿದ್ದಾರೆ ಅಂತೇಳಿ, ಅಥವಾ ನೀವು ದಾವಣಗೆರೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಜಿಯಾವುಲ್ಲಾ ಅಂತೇಳಿ ಇರ್ತಾರೆ, ತಾವು ಅವ್ರಿಗೆ ಭೇಟಿಯಾಗಿ ಅವರು ನಿಮಗೆ ಸಹಾಯ ಮಾಡ್ತಾರೆ. ಒಂದು ವೇಳೆ ಆಗಲಿಲ್ಲ ಅಂದರೆ ತಾವು ದಯಮಾಡಿ ನಮಗೆ ಇಲಾಖೆಗೆ ಇಲ್ಲಿ ಬೆಂಗಳೂರಲ್ಲಿ ಬನ್ನಿ, ನಿಮಗೆ ಎಲ್ಲ ಸವಲತ್ತನ್ನು ಮಾಡಿಕೊಡ್ತೀವಿ. ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ದೂರವಾಣಿ ಸಂಖ್ಯೆಯನ್ನು ನೀಡಲಾಗುತ್ತೆ, ಅಲ್ಲಿಗೂ ಸಹ ತಾವು ಕರೆ ಮಾಡುವ ಮೂಲಕ ಆ ಮಾಹಿತಿಯನ್ನು ಪಡೆದುಕೊಳ್ಬೋದು. ಸರಿ, ಈಗ ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸೋಣ. ಸರಿ. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ನಾವಿಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ ಸರ್. ನಾವು ಚರ್ಚೆ ಮುಂದುವರಿಸಿದೆ ಅದರಲ್ಲಿ ಈಗ ಮತ್ತೊಂದು ಕರೆ ಬರ್ತಾ ಇದೆ ಸರ್. ತೀರ್ಥಹಳ್ಳಿಯಿಂದ ಲಿಂಗಪ್ಪನವರು ಕರೆ ಮಾಡ್ತಾ ಇದ್ದಾರೆ, ಪ್ರಶ್ನೆ ನೋಡೋಣ. ಹಲೋ, ನಮಸ್ತೆ ತೀರ್ಥಪ್ಪರೇ, ಪ್ರಶ್ನೆ ಕೇಳಿ. ಲಿಂಗಪ್ಪ ತೀರ್ಥಹಳ್ಳಿಯಿಂದ. ಲಿಂಗಪ್ಪ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ಸರ್, ಅದನ್ನ ನಮ್ಮ ಗ್ರಾಮದಲ್ಲಿ ಈಗ ಹೇಳಿದ್ರು ಸರ್, ಅದು ಗ್ರಾಮಕ್ಕೆ ಬಂದು ಅದನ್ನೆಲ್ಲ ಮಾಹಿತಿ ತಿಳ್ಕೊಂಡು ಗ್ರಾಮದಲ್ಲಿ ಅದು ಮಾಹಿತಿನೇ ಅದ್ರ ಬಗ್ಗೆ. ಸೊ ಅದು ನಿಮ್ಗೆ ಸಿಕ್ಕಿದೆ, ಮಾಹಿತಿ ಸಿಕ್ಕಿದೆ ಅಂತ ಇದ್ದೀರಾ? ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಬೇಕು, ನಿಶಬ್ದತೆ ತಂದು ಪ್ರಶ್ನೆ. ಲಿಂಗಪ್ಪ ಅವ್ರು ಏನು ಹೇಳಕ್ ಇಚ್ಛೆ ಪಡ್ತಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ತಾವು ಎಲ್ಲಿದ್ದೀರಿ ಕೃಷಿ ಅಧಿಕಾರಿಗಳಿಗೆ ಭೇಟಿಯಾಗಿ, ಸಹಾಯಕ ಕೃಷಿ ನಿರ್ದೇಶಕರಿಗೆ ದಯಮಾಡಿ ಹೋಗಿ ಭೇಟಿಯಾಗಿ ನಿಮ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಸಹಿತ ತಾವು ಅಲ್ಲಿ ವಿವರವಾಗಿ ಹೇಳಿ, ಅವರು ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾರೆ. ಇಲಾಖೆ ಇರೋದೇ ನಿಮ್ಮ ಅನುಕೂಲ ಮಾಡೋ ಸಲುವಾಗಿ ನಿಮಗೇನಾರೇ ಹಾಗೇನಾರ ಸಮಸ್ಯೆ ಬಂತ ಸಹಿತ ನಾವೀಗ ನಂಬರ್ ನಾವೇನು ಕೊನೆಯದಾಗಿ ಕೊಡ್ತೀವಿ ಅವರಿಗೆ ಸಂಪರ್ಕ ಸಹಿತ ತಾವು ಮಾಡ್ಬೋದು. ಕರೆ ಮಾಡ್ತಾ ಇದ್ರು ಅನ್ಸುತ್ತೆ, ಅಷ್ಟರಲ್ಲಿ ಜಾಹೀರಾತಿಗಿಂತ ಮುಂಚೆ ತಾವು ಉತ್ತರ ಕೊಟ್ಬಿಟ್ಟಿದ್ದೀರಾ, ಪ್ರಾಯಶಃ ಅವರಿಗೆ ಮಾಹಿತಿ ಅಲ್ಲೇ ಸಿಕ್ಬಿಟ್ಟಿದೆ ಅನ್ಸುತ್ತೆ. ಸರ್, ಈಗ ಮಣ್ಣು ಮತ್ತು ನೀರು ಸಂರಕ್ಷಣೆ ಕ್ರಮಗಳು ಹೇಳ್ತಾ ಇರ್ತಾವೆ. ಈ ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನ ಮಾಡೋಕ್ಕಿಂತ ಮುಂಚೆ ಈಗ ಕ್ಷೀಣಿಸ್ತಾ ಇರ್ತಾವಲ್ಲ ಸರ್, ಇದು ಈ ಕ್ಷೀಣಿಸೋದಕ್ಕೆ ಏನಾದ್ರು ಪ್ರಮುಖ ಕಾರಣಗಳಿದಾವೆ? ಇದು ಮಣ್ಣು ಮತ್ತು ನೀರಿನ ಕ್ಷೀಣಿಸಕ್ಕೆ ಈಗ ನೋಡಿ, ಪ್ರಮುಖ ಒಂದು ಹೇಳ್ತೀನಿ, ಹಸಿದವನಿಗೆ ಊಟದ ಮಹತ್ವ ಗೊತ್ತಿರುತ್ತೆ, ಕಣ್ಣಿಲ್ಲಾರ್ದವನಿಗೆ ಕಣ್ಣಿನ ಮಹತ್ವ ಗೊತ್ತಿರುತ್ತದೆ. ಈಗ ಬರಗಾಲ ಬಿತ್ತು ಎಲ್ಲರೂ ನೀರ ಮಳಿ ಅಂತ ಇಟ್ಟಿರ್ತಾರೆ. ಪರಮಾತ್ಮ ಯಾವಾಗ ಹೆಚ್ಚಿಗೆ ಮಳಿ ಕೊಟ್ಟ ಎಲ್ಲ ನೀರು ಕೊಟ್ಟ ಅಂದಾಗ ಯಾರು ಅದನ್ನ ನೀರು ಹೇಗೆ ಸಂಸ್ಕರಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅದು ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಮಣ್ಣು, ಈಗ ಒಡ್ಡನ್ನು ಹಾಕೋದು ವೈಜ್ಞಾನಿಕವಾಗಿ ನೀವು ಒಡ್ಡನ್ನು ಹಾಕಿದ್ರೆ ನೀರನ್ನ ಮತ್ತು ಮಣ್ಣನ್ನ ನಿಮ್ಮ ಹೊಲದಲ್ಲಿ ಇಡಬಹುದು. ತಾವು ಮೊದಲೇ ಹೇಳಿದಿರಿ 1 ಇಂಚು ಮಣ್ಣು ತಯಾರಾಗಕ್ಕೆ 300-400 ವರ್ಷ ಬೇಕು. ಈ ಸುಮ್ಮನೆ ನೋಡ್ತೀವಿ ಹರ್ಕೊಂಡು ಹೋಗ್ತಾ ಇರ್ತದೆ. ಅದೇ ರೀತಿ ಒಡ್ಡಿಲ್ಲದ
ಹೊಲ ಗೊಡ್ಡನ್ನು ಇದ್ದ ಹಾಗೆ ಅಂತೇಳಿ ನಾನು ನೋಡಿದೆ. ಪ್ರತಿಯೊಂದು ಹಿರಿಯರು ಹೇಳ್ತಿದ್ರು ಹೊಲಕ್ಕೆ ಒಡ್ಡ ಇರ್ಬೇಕಂತೇಳಿ. ಸೊ ಹೀಗೆ ಒಡ್ಡ ಇರೋದ್ರಿಂದ ನೀರು ಮತ್ತು ಮಣ್ಣು ಸಂರಕ್ಷಣೆ ನಾವು ಅಲ್ಲೇ ಮಾಡಬಹುದು. ಜೊತೆಗೆ ಅವೈಜ್ಞಾನಿಕವಾಗಿ ಬೆಳೆ ಪದ್ಧತಿ ಇರೋದು 2 ಇಂಚು ನೀರು ಇದ್ದಿರ್ತದೆ, 10 ಎಕರೆ ಕಬ್ಬು ಬೆಳ್ಕೊತ ಕೂತ್ ಬಿಟ್ಟಿರ್ತೀವಿ ನಾವು. ಸೊ ನಮ್ಗೆ ಮನುಷ್ಯನ ಸಹಿತ ನಾವು ಎಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತೆ ಇರುತ್ತೆ. ನಮ್ಗೆ ಎಷ್ಟು ಇರ್ತದೋ ಅಷ್ಟು ಮಾಡಬೇಕು. 10 ಎಕರೆಯಲ್ಲಿ ಎಕರೆಗೆ 20 ಟನ್ ಕಬ್ಬು ತೆಗೆಯ ಬದಲಿ 1 ಎಕರೆದಲ್ಲಿ 40 ಟನ್ 50-60 ಟನ್ ತೆಗೀರಿ, ಎಲ್ಲ ಒಂದೇ ಆಗಿಬಿಡುತ್ತೆ. ಅದು ಯಾರು ವಿಚಾರ ಮಾಡೋಲ್ಲ. ಬೆಳೆಯನ್ನು ಬೆಳಿಬೇಕು, ಎಲ್ಲ ಪ್ರದೇಶ ಬರಿಬೇಕು. ನಾಳೆ 5 ಟನ್ 10 ಟನ್ 10 ಎಕರೆಗೆ ಬಂದ್ರೆ ಏನು ಉಪಯೋಗ? 200 ಟನ್ ಆಗ್ತದೆ. ಅದೇ ಒಂದು 2 ಎಕರೆಯಲ್ಲಿ 40-50 ಟನ್ ಬೆಳೆದ್ರೆ ಅಷ್ಟೇ ಆಗ್ಬಿಡುತ್ತೆ. ಪ್ರಮುಖ ಕಾರಣ ಇದಕ್ಕೆ ಅವೈಜ್ಞಾನಿಕ ಪದ್ಧತಿ ನಾವು ಸರಿಯಾಗಿ ಅದನ್ನು ಮಾಡಲ್ಲ. ಮಣ್ಣಿನ ಸವಕಳಿ ತಡೆಯಕ್ಕೆ ಕ್ರಮ ಮಾಡೋದಿಲ್ಲ. ಮಾಡ್ತೀವಿ ಆದ್ರೆ ಅವೈಜ್ಞಾನಿಕ ಮಾಡ್ತೀವಿ. ಅದರ ಟ್ರೆಂಚ್ ಅನ್ನು ಕಂದಕವನ್ನು ನಾವು ಮಾಡೋದಿಲ್ಲ. ಏನು ರಭಸದಿಂದ ಮಳೆ ಬಂದ ತಕ್ಷಣ ಒಡ್ಡನೆ ಒಳ್ಕೊಂಡು ಹೋಗ್ಬಿಡ್ತೇವೆ ನಾವು. ಅದಕ್ಕೆ ಎದೆ ಭಾಗದಲ್ಲಿ ಹೆಚ್ಚಿಗೆ ಮಣ್ಣು ಹಾಕಿ ಒಂದು ಕಡೆ ಹೆಚ್ಚಿಗೆ ನೀರು ಹೋಗಕ್ಕೆ ಸಹಿತ ನಾವು ಒಂದು ದಾರಿಯನ್ನು ಮಾಡಿಕೊಡಬೇಕು. ಹೆಚ್ಚು ನೀರನ್ನು ನಾವು ಕೃಷಿ ಹೊಂಡಗಳನ್ನು ಮಾಡಿ ಅಲ್ಲಿ ನೀರು ಸಂರಕ್ಷಣೆ ಆಗುವಾಗೆ ಮಾಡಬೇಕಾಗತ್ತೆ. ಇವೆಲ್ಲ ವಿವಿಧ ಕಾರಣಗಳು ಸಹಿತ ಇದೆ. ಈಗ ತಿರುಕೊಪ್ಪನವ್ರು ಮತ್ತೊಂದು ಕರೆ ಬರ್ತದೆ ಸರ್. ಇದು ಶಿಕಾರಿಪುರದಿಂದ ಕರೆ ಮಾಡ್ತಾರೆ ತಿರುಕೊಪ್ಪನವ್ರು. ನೋಡೋಣ ಪ್ರಶ್ನೆ ಏನಿದೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ಕಾರ ತಿರುಕೊಪ್ಪ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ. ಶಿಕಾರಿಪುರ ಸರ್, ಇವಾಗ ಜಲಾನಯ ಇಲಾಖೆಯವರು ವಿವಿಧ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗ ಬದು ಮಾಡೋದು, ಕಾಲುವೆಗಳಿಗೆ ಚೆಕ್ ಡ್ಯಾಮ್ ಕಟ್ಟೋದು ಅದನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈಗ ಬೋರ್ವೆಲ್ ಹೊಡೆದು ನೀರು ಖಾಲಿ ಆಗ್ತಿದಾರೆ ಸರ್. ಅದಕ್ಕೆ ರೀಚಾರ್ಜ್ ಮಾಡ್ಲಿಕ್ಕೆ ಸಹಾಯಧನ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಬಹಳ ಮಹತ್ತರವಾದಂತ ಪ್ರಶ್ನೆ. ಅದೇ ನಾವು ಉತ್ತರ ಸಹಿತ ಹೇಳ್ತೀನಿ. ಈಗ ಜಿ ರಾಮ್ಜಿ ಅಂತೇಳಿ ವಿಬಿಜಿ ರಾಮ್ಜಿ ಅಂತೇಳಿ ಯೋಜನೆ ಬಂದಿದೆ. ಈಗ ನರೇಗಾ ಇತ್ತಲ್ಲ ಪಂಚಾಯತಿಯಲ್ಲಿ, ಈಗ ಇವೆಲ್ಲ ಮಾಡ್ಕೊಳ್ಳಕ್ಕೆ ನಿಮಗೆ ಅವಕಾಶ ಇದೆ. ದಯಮಾಡಿ ತಾವು ಪಂಚಾಯತಿಗೆ ಹೋಗಿ, ಅದಕ್ಕೇನು ಯಾವುದೇ ಲಿಮಿಟ್ ಇಲ್ಲ. ನೀವು ಹೋಗಿ 60-40 ಕೇಂದ್ರ ಸರ್ಕಾರ 60 ಕೊಡ್ತಾರೆ, ನಾವು 40 ಕೊಡ್ತೀವಿ. ನಾನೇ ಮಾಡಿದ್ದೆ ಸರ್ 10 years ಓಲ್ಡ್. ಇವಾಗ ನನ್ನ ವೈಯಕ್ತಿಕವಾಗಾಯ್ತು, ಬೇರೆಯವ್ರಿಗೂ ಅನುಕೂಲ ಆಗ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಇಲ್ಲ ಯಾಕೆ ಬೇಕು, ಸುಮ್ನೆ ಬೇಡ, ಸುಮ್ನೆ ದುಡ್ಡು ವೇಸ್ಟ್ ಅಂತ ಇರ್ತಾರೆ. ಅದು ಮಾಡೋದ್ರಿಂದ ಕಂಪಲ್ಸರಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ. ಅದೇ ತಾವು ಹೇಳೋದು ಬಹಳ ಮಹತ್ವದಂತ ಒಂದು ಇದು. ತಮ್ಮಂತವ್ರು ಮುಂದೆ ಬರಬೇಕು. ಯಾಕಂದ್ರೆ ನನಗೆ ಅಲ್ಲದೆ ಬೇರೆಯವ್ರಿಗೆ ಸಹಿತ ಇದರಿಂದ ಅನುಕೂಲವಾಗುವಂತ ಭಾವನೆ ಮನುಷ್ಯನಲ್ಲಿ ಬಂದ್ರೆ ಭಗವಂತನು ಸಹಿತ ಕಣ್ಣು ತೆರೀತಾನಂತೆ. ಸೊ ತಾವು ಈಗ ವಿಬಿಜಯ ರಾಮ್ಜಿ ಅಂತೇಳಿ ಯೋಜನೆ ಇದೆ ಪಂಚಾಯತಿಯಲ್ಲಿ, ಅಲ್ಲೇ ಅನುಷ್ಠಾನ ಆಗ್ತದೆ. ದಯಮಾಡಿ ನಿಮ್ಮವರಿಗೆ ಎಲ್ಲರಿಗೆ ರೈತ ಬಾಂಧವರಿಗೆ ಹೇಳ್ಕೊಳ್ಳಿ. ಇದರಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ಳೋಕ್ಕೂ ಅನುಕೂಲ ಇದೆ, ಬದುವನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೂ ಅನುಕೂಲ ಇದೆ, ಸಾಮೂಹಿಕವಾದಂಥ ಕಾರ್ಯಕ್ರಮಗಳು ನೀವು ಮಾಡ್ಕೊಳ್ಳೋಕ್ಕೂ ಅನುಕೂಲ ಇದೆ. ತಾವು ದಯಮಾಡಿ ಪಂಚಾಯತಿಗೆ ಭೇಟಿ ನೀಡಿ ಅಥವಾ ನಮ್ಮ ಇಲಾಖೆಗೆ ಭೇಟಿ ನೀಡಿ. ವಿವಿಧ ನಾಟ್ ಓನ್ಲಿ ನಮ್ಮ ಕೃಷಿ ಇಲಾಖೆಗೆ ಅಲ್ಲ, ನೀವು ನೀರಾವರಿ ಇಲಾಖೆಗಳಾಗಿರ್ಬೋದು, ಮೈನರ್ ಇರಿಗೇಷನ್ ಆಗಿರ್ಬೋದು, ತೋಟಗಾರಿಕೆ, ಹೈನುಗಾರಿಕೆ ಇಲಾಖೆ ಎಲ್ಲ ಭೇಟಿ, ಅವರು ಸಮಗ್ರ ಕಾರ್ಯಕ್ರಮಗಳು ಇದಾವೆ. ಇದಕ್ಕೆ ಹೆಚ್ಚು ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಬರಗಾಲದ ನಿವಾರಣೆ ಮಾಡಲಿಕ್ಕೆ, ಗುಳೆ ಹೋಗೋದು ತಡಿಲಿಕ್ಕೆ ಸಹಿತ ಇಂಥವೆಲ್ಲ ಕಾರ್ಯಕ್ರಮ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಸಹಿತ ಇದಕ್ಕೆ ತಾವು ಸಹಿತ ಇದಕ್ಕೆ ಕೈ ಜೋಡಿಸಿದಲ್ಲಿ ಇದನ್ನು ಯಶಸ್ವಿ ಆಗಬಹುದು. ಸರ್, ಈಗ ಅವ್ರದ್ದೊಂದು ಪ್ರಶ್ನೆ ಕೇಳಿದ್ರು ರೈತರು. ಅದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದಾಗ, ಈ ಒಂದು ಕಾಮಗಾರಿಗಳು ಏನ್ ತಾವು ತಗೊಳ್ತಾ ಇದ್ದೀರಾ ಸರ್ ಕ್ಷೇತ್ರ ಮಟ್ಟದಲ್ಲಿ? ಇಲ್ಲಿ ಈ ರೈತರು ಏನಾದ್ರು ರೈತರ ವಂತಿಕೆ ಅಂತ ಹೇಳಿ ಕಟ್ಟಬೇಕಾಗುತ್ತೆ ಅಥವಾ ಸಂಪೂರ್ಣ ಉಚಿತವಾಗಿ ತಾವು ಈ ಒಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀರಾ? ಈಗ ಇದು ನಾವು ಕಾಮಗಾರಿಗಳು ಏನು ವೈಯಕ್ತಿಕ ಕಾಮಗಾರಿ ಇದ್ದಲ್ಲಿ ಮಾತ್ರ ರೈತರನ್ನು ವಂತಿಗೆಯನ್ನು ಕಟ್ಟಬೇಕು. ಮತ್ತು ನಮ್ಮದು ಏನಿದೆಯಲ್ಲ ಸಾಮೂಹಿಕವಾದಂತ ಸಾರ್ವಜನಿಕ ಸ್ಥಳದಲ್ಲಿ ಚೆಕ್ ಡ್ಯಾಮ್ ಇರ್ಬೋದು, ಗೋಕಟ್ಟೆಗಳು ಇರ್ಬೋದು, ಅದಕ್ಕೇನು ಕಟ್ಟೋದು ಬೇಕಾಗಿಲ್ಲ, ಸರ್ಕಾರ ದುಡ್ಡಿಂದ ಆಗುತ್ತೆ. ಇಲ್ಲಿ ವೈಯಕ್ತಿಕವಾದಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ತೋಟಗಾರಿಕೆ ಬೆಳೆ ಬೆಳೆಯೋದಾಗಿರ್ಬೋದು, ಅದು ಕೃಷಿ ಹೊಂಡ ಮಾಡೋದಾಗಿರ್ಬೋದು, ಬದುವನ್ನು ಮಾಡೋದಾಗಿರ್ಬೋದು, ಅಲ್ಲಿ ರೈತ 5% ನಾವು SC ST ಅತಿ ಸಣ್ಣ ರೈತರ ಕಡೆಯಿಂದ ನಾವು ವಂತಿಗೆಯನ್ನು ಕಲೆಕ್ಟ್ ಮಾಡ್ತೀವಿ. ಇತರೆ ರೈತರು 10%, 100 ರೂಪಾಯಿದು ನಾವು ಕಾಮಗಾರಿ ಆಗಿದ್ರೆ ಒಂದು 10 ರೂಪಾಯಿ ಕೊಡಬೇಕು. ಅದೇ ರೀತಿ ಅವ್ರ ಉತ್ಪಾದನೆ ಘಟಕ, ಈಗ ದನಗಳ ಕೆಳಗೆ ನೆಲಹಾಸವನ್ನು ನಾವು ಕೊಡ್ತೀವಿ. ಸೊ ಹೀಗಾಗಿ ಇದನ್ನು ಸಹಿತ ರೈತರು 20%, ಜನರಲ್ ರೈತರು ಒಂದು 10% SC ST ರೈತರು ಈ ಕೊಡೋದು. ಮತ್ತೊಂದು ಕರೆ ಬರ್ತದೆ ಸರ್, ಅಶೋಕ್ ಅನ್ನ ಅವ್ರು ಕರೆ ಮಾಡ್ತಿದ್ದಾರೆ ಯಾದಗಿರಿಯಿಂದ. ಹಲೋ ಹಲೋ, ನಮಸ್ಕಾರ ಅಶೋಕ್ ಅವರೇ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ.
ಸರ್ ರೈತರು ಜಲ ಇಲಾಖೆಯಿಂದ ಏನೇನು ಸೌಲಭ್ಯ ರೈತರಿಗೆ ಸಿಗುತ್ತದ ಅಂತ ಕೇಳ್ತಾ ಇದ್ದಾರೆ. ಆಯ್ತು, ಅದನ್ನೇ ಎಲ್ಲ ಚರ್ಚೆ ಮಾಡ್ತಿದ್ವಿ. ಚರ್ಚೆ ಮಾಡಿ ನೋಡ್ತಾ ಹೋಗಿ, ಮುಂದೆನೂ ಇನ್ನೂ ಚರ್ಚೆ ಮುಂದುವರಿಸ್ತೀವಿ ನಾವು. ಕೇಳಿ ನೋಡಿ ಸರ್, ಈಗ ನಾವಿದು ಚರ್ಚೆ ಹೇಳ್ತಾ ಇದ್ವಿ, ಅಂದ್ರೆ ರೈತರ ವಂತಿಕೆ ತಾವು ಕೇಳ್ತಾ ಇದ್ರಿ. ಈ ಒಂದು ನೀವು ರೈತರ ವಂತಿಕೆ ಹೇಳೋದಿರಲ್ಲ, ಈ ರೈತರ ವಂತಿಕೆ ಅವ್ರ ಸಲುವಾಗಿ ನಾವು ಬಳಕೆ ಮಾಡ್ತೀವಿ. ಮತ್ತೇನ ಹೌದು, ಈಗ ಏನು ಜಲಾನಯನ ಅಭಿವೃದ್ಧಿ ನಿಧಿ ಅಂತೇಳಿ ಪಂಚಾಯತಿಯಲ್ಲೇ ಅದನ್ನ ಅಲ್ಲೇ ಒಂದು ಅಕೌಂಟ್ ಇದ್ದಿರ್ತೀವಿ, ಅದರಲ್ಲೇ ಈ ಅಮೌಂಟ್ ಅನ್ನು ಇಟ್ಟಿರ್ತೀವಿ ಸರ್. ಈಗ ಅದನ್ನೇ ಕೇಳಕ್ ಹೋಗ್ತೀವಿ ನಾನು. ಏನು ಅಂತಂದ್ರೆ, ಈಗ ಈ ಒಂದು ಈ ಕಾಮಗಾರಿಗಳು, ಜಲಾನಯನ ಅಭಿವೃದ್ಧಿ ಕಾಮಗಾರಿಗಳು ಅಂದ್ರೆ ಚಿಕ್ಕ ಪುಟ್ಟ ಕಾಮಗಾರಿಗಳಲ್ಲ, ಎಲ್ಲ ಬೃಹತ್ ಮಟ್ಟದಲ್ಲಿ ನಡೆಯುವಂಥವು ಇವು. ಈ ಒಂದು ಕಾಮಗಾರಿಗಳನ್ನ ಕೈಗೊಳ್ತೀವಿ ನಾವು. ಆದ್ರೆ ಕೆಲವೊಮ್ಮೆ ಕೆಲ ಕಾಲದ ನಂತರ ಶಿಥಿಲಗೊಂಡಾಗ, ಸೊ ಇದಕ್ಕೆ ಮತ್ತೆ ಸುಸ್ಥಿತಿಗೆ ತರಬೇಕು ಅಂತ ಹೇಳಿದಾಗ ಅದಕ್ಕೆ ಏನಾದ್ರೂ ಒಂದು ಯೋಜನೆಗಳು ರೂಪಿಸ್ತೀವಿ. ಹೌದು, ಈಗ ಈಗ ಆಲ್ರೆಡಿ ಇದು ನಾವೇನು ಹೇಳ್ತೀವಲ್ಲ ಜಲಾನಯನ ಅಭಿವೃದ್ಧಿ ನಿಧಿ ಅಂತೇಳಿ, ಇದು ನಮ್ಮ ಜಲಾನಯನ ಯೋಜನೆಗಳು 5 ವರ್ಷದ್ದಾಗಿರ್ತವೆ. 5 ವರ್ಷ ಆದ ತಕ್ಷಣ ನಾವೇನ್ ಮಾಡ್ತೀವಿ, ಇದನ್ನ ಏನೇನು ಅಲ್ಲಿ ಆ ಪಂಚಾಯತಿಯಲ್ಲಿ ಆ ಕ್ಷೇತ್ರದಲ್ಲಿ ನಾವು ಕೈಗೊಂಡ ಕಾಮಗಾರಿ, ಚೆಕ್ ಡ್ಯಾಮ್ ಇರ್ಬೋದು, ನಾಲಾ ಬದು ಆಗಿರ್ಬೋದು, ನಾವು ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. 5 ಆದ ನಂತರ ಮುಂದೆ ಏನಾದ್ರೂ ಇದರಲ್ಲಿ ಹೂಳು ತುಂಬಿರಬಹುದು ಅಥವಾ ಕಲ್ಲು ಸ್ವಲ್ಪ ಏನೋ ಮೈನರ್ ರಿಪೇರಿ ಇದ್ರೆ ಜಲಾನಯನ ಅಭಿವೃದ್ಧಿ ನಿಧಿ ಏನು ರೈತರ ವಂತಿಕೆಯನ್ನು ಕಲೆಕ್ಟ್ ಮಾಡಿರ್ತೀವಲ್ಲ ಅದರಿಂದ ಅವರು ರಿಪೇರಿಯನ್ನು ಕೈಕೊಂಡು ಮುಂದೆ ಹೋಗ್ಬೋದು. ಸರ್, ಹಾಗೆ ಈಗ ಇಂತಹ ಒಂದು ಕಾಮಗಾರಿಗಳು ನಡೀತಾ ಹೋಗ್ತವೆ. ಎಲ್ಲೋ ಒಂದ್ ಕಡೆ ಇದರ ಒಂದು ಗುಣಮಟ್ಟವನ್ನ ಕಾಪಾಡಿಕೊಳ್ಳೋದಕ್ಕೂ ಒಂದು ವ್ಯವಸ್ಥೆ ಇರಬೇಕಾಗುತ್ತೆ. ಸೊ ಈ ರೀತಿ ಈ ಒಂದು ಕಾಮಗಾರಿಗಳ ಗುಣಮಟ್ಟವನ್ನ ಕಾಯ್ದಿರಿಸ್ಕೊಳ್ಬೇಕು ಅಂತಂದ್ರೆ ತಾವು ಯಾವ ಕ್ರಮ ಕೈಗೊಳ್ತಿದ್ದೀರಾ? ಈಗ ನಾವು ಈ ಯೋಜನೆ ಮಾಡುವ ಪ್ರಾರಂಭದಲ್ಲೇ ಥರ್ಡ್ ಪಾರ್ಟಿ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಅದನ್ನು ನಾವು ಒಬ್ಬ ಏಜೆನ್ಸಿಯನ್ನು ಮೌಲ್ಯಮಾಪನಕ್ಕಾಗಿ ಒಂದು ಏಜೆನ್ಸಿಯನ್ನು ಆಯ್ಕೆ ಮಾಡಿರ್ತೀವಿ ಟೆಂಡರ್ ಮುಖಾಂತರ. ಸೊ ಅವ್ರದ್ದು ಏನು ಕೆಲಸ, ನಮಗೆ ಇಲಾಖೆಯವರು ಏನು ಅನುಷ್ಠಾನ ಮಾಡ್ತಾ ಇರ್ತಾರಲ್ಲ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ಅವ್ರ ಜೊತೆಗಿದ್ದು ಎಲ್ಲೆಲ್ಲಿ ತಪ್ಪಾಗ್ತಿರ್ತಾವೆ, ಏನಾಗ್ತಿರ್ತಾವೆ, ನಾವೇನು DPR ಏನ್ ಪ್ರಾಜೆಕ್ಟ್ ರಿಪೋರ್ಟ್ ಏನ್ ತಯಾರು ಮಾಡಿರ್ತಾರೆ ಪಂಚಾಯತಿಯವರು, ಅದರಲ್ಲಿ ಏನಾದ್ರು ಡಿವಿಯೇಷನ್ ಆಗ್ತಾ ಇದೆವನ್ನ ಅದ್ರ ಈಗ ಇಲ್ಲಿ ಚೆಕ್ ಡ್ಯಾಮ್ ಮಾಡೋದು ಇದು ಬೇರೆ ಕಡೆ ಆಗ್ತಿತ್ತಂದ್ರೆ ಅದಕ್ಕೆ ವಿತ್ ರೀಸನ್ ಯಾಕೆ ಏನು ಅನ್ನೋದ್ರ ಬಗ್ಗೆ ಇವ್ರು ಗೈಡ್ ಮಾಡ್ತಾರೆ, ಎಲ್ಲ ಮೌಲ್ಯಮಾಪನ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾರೆ. ಕೊನೆಯದಾಗಿ ಏನ್ ಮಾಡ್ತಾರೆ ಇವರೆಲ್ಲ ಒಂದು ಸಕ್ಸಸ್ ಸ್ಟೋರಿ ಅಂದ ಯಶೋಗಾಥೆಯನ್ನ ಇದರಿಂದ ಏನ್ ಅನುಕೂಲ ಆಯ್ತು ರೈತರಿಗೆ ಇದೆಲ್ಲ ಮಾಡ್ತಾರೆ, ಸಲ್ಲಿಸ್ತಾರೆ. ಹಾಗೂ ನಾವು ಇದರಲ್ಲಿ ತರಬೇತಿಯನ್ನು ನಾವು ಕೊಡ್ತಾ ಇರ್ತೀವಿ. ಪಂಚಾಯತಿಯವರು ಹೇಗೆ ಇದರಲ್ಲಿ ಸಹಭಾಗಿತ್ವ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಸಹಿತ ಅವರು ವರದಿಯನ್ನು ಕೊಟ್ಟು ಮುಂದೆ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಏಜೆನ್ಸಿಯನ್ನು ಆಯ್ಕೆ ಮಾಡಿರ್ತೀವಿ. ಇದು ಸರ್, ಈಗ ಪ್ರಸ್ತುತ ಹವಾಮಾನಕ್ಕೆ ಅನುಗುಣವಾಗಿ ಅಂದ್ರೆ ಈಗ ಗೊತ್ತಿದೆ ನಮ್ಮ ಸ್ಥಿತಿ ಹೇಗಿದೆ ಅಂತ ಹೇಳಿ, ಸೊ ಈ ಒಂದು ಹವಾಮಾನಕ್ಕೆ ಅನುಗುಣವಾಗಿ ರೈತರು ಕೃಷಿಯಲ್ಲಿ ಈ ಒಂದು ನೀರಿನ ಸದ್ಬಳಕೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಏನ್ ಸಲಹೆ ನೀಡ್ತೀರಾ ಸರ್? ಈಗ ಪ್ರಸ್ತುತ ಹವಾಮಾನ ಇದ್ರ ಪ್ರಕಾರ ಎಲ್ಲ ರೈತರಿಗೆಲ್ಲ ಗೊತ್ತಿದೆ. ಸೊ ನಾವು ಹೇಳಬೇಕಂದ್ರೆ ಬರೋ ನಿರೋಧಕ ತಳಿಗಳನ್ನ ಆಯ್ಕೆಯನ್ನು ಮಾಡಬೇಕು. ಸರಿಯಾದ ಬದುಗಳನ್ನ ನಮ್ಮ ಏನು ಸೈಂಟಿಫಿಕ್ ಏನೈತೆ ವೈಜ್ಞಾನಿಕವಾಗಿ ಹಾಕಬೇಕು. ಜೊತೆಗೆ ಕಡಿಮೆ ನೀರಿನ ಬಳಸುವ ಬೆಳೆಗಳಾಗಿರ್ಬೋದು, ಬರ ನಿರೋಧಕ ತಳಿಗಳು ಆಗಿರ್ಬೋದು, ಮತ್ತು ಹನಿ ನೀರಾವರಿ, ತುಂತುರು ನೀರಾವರಿ ಆದಷ್ಟು ಬಳಸಬೇಕು. ಜೊತೆಗೆ ಅಂತರ ಬೇಸಾಯ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಈಗ ಯಾಕಂದ್ರೆ ಮೇಲ್ಪದರದಿಂದ ಆವಿಯಾಗಿ ಹೋಗೋದನ್ನು ನಾವು ತಡಿಬಹುದು. ಮತ್ತು ನಾವು ಬರೀ ಭೂಮಿಯಿಂದ ನೀರನ್ನ ಮೇಲೆ ಎತ್ತಾ ಇದೀವಿ, ಒಳ್ಳೆ ನೀರು ಮಾಡಬೇಕು. ಇಂಗು ಗುಂಡಿಗಳು ಈಗ ಶಿಕಾರಿಪುರ ಅವರು ಹೇಳಿದ್ರು ಇಂಗು ಗುಂಡಿಯನ್ನ, ಇಂಗು ಗುಂಡಿಯನ್ನ ನಾವು ಮಾಡಿದ್ರೆ ಬಂದ ನೀರನ್ನ, ಮಳೆ ನೀರನ್ನ ಈಗ ರೈತರಿಗೆ ಜಾಗೃತಿ ಮೂಡಿಸೋ ಕಾರ್ಯಕ್ರಮಗಳೇನಾದ್ರು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಆ ಯೋಜನೆ ಬಗ್ಗೆ ಅನ್ನೋದ್ರ ಸ್ಟಾರ್ಟಿಂಗ್ ದಲ್ಲೇ ಮಾಡ್ತೀವಿ ಮತ್ತು ಕೊನೆಯಲ್ಲೂ ಮಾಡ್ತೀವಿ. ಹೇಗೆ ಬೀದಿ ನಾಟಕ ಮುಖಾಂತರ ಸಹಿತ ನಾವು ತೋರಿಸ್ತೀವಿ, ವಿವಿಧ ಟಿವಿ ಮುಖಾಂತರ, ಇದ್ರ ಮುಖಾಂತರ, ಮೀಡಿಯಾ ಮುಖಾಂತರ ಅವ್ರಿಗೆ ತೋರಿಸಿ ಮನದಟ್ಟ ಮಾಡ್ತೀವಿ ಇದರ ಕಾರ್ಯಕ್ರಮಗಳು. ಸರಿ, ನೋಡಿದ್ರಲ್ಲ ರೈತ ಬಾಂಧವರೇ, ಇಷ್ಟೊತ್ತು ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಅಂದರೆ ಯಾವ ಇಲಾಖೆಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಏನೇನಿದೆ, ಮತ್ತೆ ಇದಕ್ಕೆ ಪೂರಕವಾಗಿ ಮತ್ಯಾವುದು ಚಟುವಟಿಕೆಗಳು ನಡೀತಾ ಇದಾವೆ, ಹೇಗೆ ನಡೀತಾ ಇದೆ, ಇದರೆಲ್ಲ ಒಂದು ಸದ್ಬಳಕೆ ತಾವು ಮಾಡ್ಕೋಬೇಕು. ಈ ಒಂದು ಪ್ರಸ್ತುತ ಹವಾಮಾನಕ್ಕೆ ಅನುಗುಣವಾಗಿ ತಾವು ದಯಮಾಡಿ ಇದಕ್ಕೆ ಮಂದಟ್ಟು ಮಾಡಿಕೊಂಡು ಕೃಷಿ ಇಲಾಖೆ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಈ ಎಲ್ಲ ಒಂದು ಕಾರ್ಯಕ್ರಮಗಳ ಒಂದು ಸವಲತ್ತು ಪಡೆಯಬೇಕು ಅಂತ ಹೇಳ್ಕೊಳ್ತಾ, ಸರ್ ಇಷ್ಟೊತ್ತು ತಾವು ರೈತ ಬಾಂಧವರಿಗೆ ಮಾಹಿತಿ ನೀಡೋದಕ್ಕೆ ಕೃಷಿ ಇಲಾಖೆಯ ಪರವಾಗಿ, ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ.
ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.